ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮೇ 7ನೇ ತಾರೀಕು ಗುರುವಾರ. ನಾಳೆಯ ದಿನಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ, ಮೊದಲನೇದಾಗಿ ಮೇಷರಾಶಿ. ವೃತ್ತಿಯಲ್ಲಿ ಸವಾಲುಗಳಿಂದ ಧೈರ್ಯದಿಂದ ಮುನ್ನಡೆಯುವಿರಿ. ನಿಮ್ಮ ಬದುಕಿನಿಂದ ಸಮಸ್ಯೆಗಳು ಪರಿಹಾರಗೊಳ್ಳಲಿದೆ. ಮುಂದಿನ ರಾಶಿ ವೃಷಭ. ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಜವಾಬ್ದಾರಿಗಳು ಲಭ್ಯವಾಗುವ ದಿನವಾಗುತ್ತದೆ. ಮುಂದಿನ ರಾಶಿ ಮಿಥುನ. ವ್ಯಾಪಾರದಲ್ಲಿ ಮಿತ್ರ ಪಾಲುದಾರಿಕೆ ಆದಾಯ ಏರಿಕೆಯಾಗಲಿದೆ. ವಿವಾಹಿತರಿಗೆ ಕಾರ್ಯಗಳಿಗೆ ಉತ್ತಮ ಫಲ ಸಿಗಲಿದೆ. ಮುಂದಿನ ರಾಶಿ ಕಟಕ. ಮಾತಿನ ಚುರುಕಿನಿಂದ ಎಲ್ಲರ ಗೆಲುವಿನ ಗಮನ ಸೆಳೆಯುವಿರಿ ಮತ್ತು ಎಲ್ಲ ಕೆಲಸಗಳು ಯಶಸ್ಸನ್ನು ನಿಮ್ಮವಾಗಲಿದೆ. ಮುಂದಿನ ರಾಶಿ ಸಿಂಹ. ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತಸಮಯವಾಗಿರುತ್ತೀರಾ. ವ್ಯಾಪಾರ ಮತ್ತು ವಿಚಾರಗಳಲ್ಲಿ ಅನಿರೀಕ್ಷಿತ ಧನಲಾಭ ಕಂಡುಬರಲಿದೆ. ಮುಂದಿನ ರಾಶಿ ಕನ್ಯಾ. ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಂತೆ ನೋಡಿಕೊಳ್ಳಿ. ಸ್ವಲ್ಪ ಜಾಗೃತರಾಗಿರಿ ಆರೋಗ್ಯದ ಸಮಸ್ಯೆಯಲ್ಲಿ. ಮುಂದಿನ ರಾಶಿ ತುಲಾ. ಸಂಗಾತಿ ಆರ್ಥಿಕತೆ ಸಹಾಯ ದೊರೆಯುತ್ತದೆ, ಆದರೆ ತಂಗಿಯಿಂದ ಸಣ್ಣ ಪುಟ್ಟ ಮನಸ್ತಾಪ ಉಂಟಾಗಬಹುದು, ಎಚ್ಚರಿಕೆ. ಮುಂದಿನ ರಾಶಿ ವೃಶ್ಚಿಕ. ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ಬರುತ್ತದೆ. ವೃದ್ಧಿ, ಹೆಚ್ಚಿನ ಅನುಕೂಲ, ಧನಲಾಭವಾಗಿರುತ್ತದೆ. ಮುಂದಿನ ರಾಶಿ ಧನಸ್ಸು. ಕೆಲಸ ಮತ್ತು ಮನೆಯ ಜವಾಬ್ದಾರಿಗಳ ನಡುವೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ನಿಮ್ಮದು. ಮುಂದಿನ ರಾಶಿ ಮಕರ. ಹಳೆಯ ಬಾಕಿ ಕೆಲಸಗಳು ಪೂರ್ಣಗೊಳ್ಳಲಿದೆ. ಇಂದು ಉತ್ತಮ ದಿನ. ಫಲಿತಾಂಶಗಳು ನೀಡಲಿದೆ. ವಿಚಾರಗಳಲ್ಲಿ ಪ್ರಗತಿ ಕಂಡುಬರಲಿದೆ. ಮುಂದಿನ ರಾಶಿ ಕುಂಭ. ಹೊಸ ಕಾರ್ಯಗಳಿಂದ ಸಂಬಂಧಿಸಿದಂತೆ ಉತ್ತಮ ಈಡೇರಿಕೆ ಬರಲಿದೆ. ಆದರೆ ಆರೋಗ್ಯ ಮತ್ತು ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ಮುಂದಿನ ರಾಶಿ ಮೀನ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗಲಿದೆ ಮತ್ತು ಆರ್ಥಿಕವಾಗಿ ನಿಮಗೆ ಸ್ಥಿರತೆ ಉಂಟಾಗಲಿದೆ. ನೀವು ದೃಢತೆಯಿಂದ ಇರಬೇಕು.